ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಜವಾರಿ ಡೊಣ್ ಮೆಣಸಿನಕಾಯಿಂದ ಉದ್ರ ಪಲ್ಯ ಹೆಂಗೆ ಮಾಡ್ಕೊಳ್ಳೋದು ಎಂಬುದನ್ನು ತೋರಿಸ್ಲಿಕ್ಕತ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಇವು ಅಗದಿ ರುಚಿ ಬರ್ತಾವೆ ನೋಡ್ರಿ, ಖಾರ ಇರ್ತಾವೆ. ಇದಕ್ಕೇನದ ನಾವು ಮೊಸರು ಹಾಕಿ ಹುಳಿಯಾಗಿ ಆಗ್ತದೆ ಮತ್ತು ಡ್ರೈ ಪಲ್ಯ ಇರ್ತದೆ. ಇದು ಭಕ್ರಿಗೆ, ಚಪಾತಿಗೆ ಅಥವಾ ನೀವೆಲ್ಲರೂ ಪ್ರವಾಸಕ್ಕೆ ಹೋಗೋ ಮುನ್ಸತೆಗೆ ಇದನ್ನು ತೊಗೊಂಡು ಹೋಗ್ಬೋದು ಆರಾಮ್ಸಿರು. ಹೆಂಗೆ ಮಾಡಿದೆ ಎಂಬುದನ್ನು ನೋಡ್ಕೊಂಬರೋಣಂತ. ಈಗ ಇಲ್ಲೇನದ ಮೊದಲಿಗೆ ನಾನು 1/4 ಕಿಲೋದಷ್ಟು ಇಲ್ಲೇ ಡೊಣ್ ಮೆಣಸಿನ್ಕಾಯಿ ತೊಗೊಂಡೆ ನೋಡ್ರಿ. ಇವನೇನದ ಮೊದಲು ನೀರು ಹಾಕಿ ತೊಳ್ಕೊಂಡು ಸ್ವಚ್ಛಗೆ ನೋಡ್ರಿ, ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡು ಒಂದು ಬಟ್ಟೆಲಿ ಏನದ ವರ್ಷಗೋಬೇಕಾಗ್ತದೆ. ಸ್ವಲ್ಪ ನೀರು ಇರಬಾರ್ದು ಇದಕ್ಕಂದ್ರೆ ಡ್ರೈ ಪಲ್ಯ ಇರ್ತದೆ. ಹಿಂಗಾಗಿ ಮೊದಲು ವರ್ಷಗೋಬೇಕಾಗ್ತದೆ. ಇದನ್ನೆಲ್ಲ ಏನದ ತೊಳ್ಕೊಂಡು ವರ್ಷಗೋಣ. ಇವನೇನದ ಈ ಬಟ್ಟೆಲಿ ವರ್ಷಗೋಣ. ಹಿಂಗೆ ಈಗ ಸ್ವಚ್ಛಗೆಲ್ಲ ವರ್ಷಗೊಂಡಿನಿ. ಇವನೇನದ ಹೆಚ್ಚಗೋಣ. ಇದು ನೋಡ್ರಿ ಹೆಚ್ಚಗೋಣ. ಏನದು ಸ್ವಲ್ಪ ಬೀಜನ ತೊಗೊಂಬಿಡೋಣ. ಸ್ವಲ್ಪ ಇಟ್ಕೊಳಕ್ಕೆ, ಅಷ್ಟು ಇಟ್ಕೊಂಡ್ರೆ ಭಾಳ ಖಾರ ಆಗ್ತದೆ. ಹೀಗಾಗಿ ಅರ್ಧ ತೊಗೋಣ, ಅರ್ಧ ಏನದ ಹಿಂಗೇನದ ಅಷ್ಟು ಹೆಚ್ಕೊಂಬರ್ತೀನಿ. ಇದು ನೋಡ್ರಿ, ಹಿಂಗೇನದ ಹೆಚ್ಕೊಂಬಂದಿನಿ ಎಲ್ಲಾನು. ಸ್ವಲ್ಪ ಏನದ ಬೀಜ ಇಟ್ಕೊಂಡು ನಾನು ಅಷ್ಟು ಹಾಕಿದ್ರೆ ಭಾಳ ಖಾರ ಆಗ್ತಾವೆ. ನೀವು ಬೇಕಾದ್ರೆ ಖಾರ ಬೇಕಂದ್ರೆ ಅಷ್ಟು ಬೀಜನೂ ಹಾಕ್ಕೋಬೋದು. ಈಗ ಒಗ್ಗರಣೆಗೆ ಹಾಕೋಣ ಅಂತ ಗ್ಯಾಸ್ ಹೊತ್ತಿಸಿ ಬುಟ್ಟಿ ಇಟ್ಟೀನಿ. ಇದಕ್ಕೇನದ ಎಣ್ಣೆ ಹಾಕೋಣ. ಎಣ್ಣೆ ಅನ್ನೋದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗ್ತದೆ. ಅಂದರೆ ಎಣ್ಣೆಯೊಳಗೆ ಇದು ಬೇಯಿಸ್ಬೇಕಾಗ್ತದೆ. ಹೀಗಾಗಿ ಚೂರು ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಬರ್ತದೆ. ಸಾಸಿವೆ ಹಾಕೋಣ, ಜೀರಿಗೆ ಹಾಕೋಣ. ಇಲ್ಲೇ ಸಾಸಿವೆ ಸಿಡಿಲಿಕ್ಕೆ ಈಗೇನದು ನಾನು ಹಿಂಗೆ ಹಾಕೊಳಕತ್ತೀನಿ. ಹೆಚ್ಚಿಟ್ಕೊಂಡಂಥ ಡೊಣ್ ಮೆಣಸಿನ್ಕಾಯಿ ಹಾಕೋಣ. ಮಿಕ್ಸ್ ಮಾಡ್ಕೊಂಡು ಅರಿಶಿನ ಪುಡಿ ಹಾಕ್ತೀನಿ. ಕೈ ಹಾಕೋಣ. ಇಲ್ಲಿ ಅರ್ಧ ಬಟ್ಲದಷ್ಟು ಹುಳಿ ಮೊಸರು ತೊಗೊಂಡಿನಿ. ಹುಳಿ ಮೊಸರು ಹಾಕಿದರೆ ಟೇಸ್ಟ್ ಆಗ್ತದೆ. ಹುಳಿ ಮೊಸರು ಇಲ್ಲ ಅಂದರೆ ನೀವು ಸಪ್ಪನ ಮೊಸರು ಹಾಕಿದ್ರೆ ಮೇಲೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೋಬೇಕಾಗ್ತದೆ. ಹುಳಿ ಮೊಸರು ಇದ್ದರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಈಗ ಇದಕ್ಕೇನದ ಕಡಲೆ ಹಿಟ್ಟು ಹಾಕೋಣ. ಇದು ನೋಡ್ರಿ 2 ಚಮಚದಷ್ಟು ಕಡಲೆಬೇಳೆ ಹಿಟ್ಟು ಹಾಕೊಳ್ಳಿಕತ್ತೆ ನಾನು ಇದಕ್ಕೆ. ಇದೇನದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಎಲ್ಲ ಏನದ ನಾನು ಮೊಸರು ಗಂಟಿಲ್ಲಾರ್ದಂಗೆ ಕೈ ಆಡ್ಸ್ಕೊಂಡಿನಿ. ಇಲ್ಲ ಅಂದ್ರೆ ನೀವು ಮೊಸರು ಮೊದಲೇ ಕಡ್ಕೊಂಡು ಅಂದರೆ ಕಟ್ಟದ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ಇದನ್ನೇನದ ಪಲ್ಯಕ್ಕೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕಡಲೆ ಹಿಟ್ಟು ಮತ್ತು ಮೊಸರು ಏನು ಕಲಿಸಿರ್ತೀವಿ ಇದನ್ನೇನದ ಇದಕ್ಕೆ ಹಾಕೋಣ. ಇದನ್ನೇನದ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅಗದಿ ಸಣ್ಣ ಉರಿ ಒಳಗೆ ಇದನ್ನೇನದ ಮ್ಯಾಲೆ ಮುಚ್ಚಿ ಕೈ ಆಡ್ಸ್ಕೋತಾ ಇರ್ಬೇಕು. ನಡುವು ತೆಗೆದು ಸಣ್ಣ ಉರಿ ಒಳಗೆ ಏನದ ಇದನ್ನು ಬೇಯಿಸ್ಕೋಬೇಕಾಗ್ತದೆ. ಅಂದ್ರೆ ನಿಮಗೇನದ ಅಗದಿ ಡ್ರೈ ಆಗಿ ಬರ್ತದೆ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದು ಮೊಸರು ಕಡಲೆ ಹಿಟ್ಟು ಏನದ ನಿಧಾನ ಬೇಯೋದ್ರಿಂದ ಪಲ್ಯ ಏನದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಸಣ್ಣ ಉರಿ ಒಳಗೆ ಮ್ಯಾಲೆ ಮುಚ್ಚಿ ಬೇಯಿಸ್ಬೋದು. ಈಗ ಇದನ್ನು ಒಂದು 15-20 ನಿಮಿಷ ಹಿಡಿತದೆ ಇದು ನಿಮಗೆ. ಮತ್ತು ನಡುವೆ ಏನದ ಕೈ ಆಡ್ಸ್ಕೊತಾ ಇರಬೇಕು. ಮತ್ತು ಹಿಂಗೆ ದಪ್ಪ ಅಂತ ತಳದ ಬಾಳೆನೆ ಇಟ್ಟರೆ ಚಲೋ ಆಗ್ತದೆ ನೋಡ್ರಿ, ಹೊತ್ತಂಗಿಲ್ಲ. ಈಗ ಮ್ಯಾಲೆ ಮುಚ್ಚಿ ಸಣ್ಣ ಉರಿ ಒಳಗೆ ಬೇಯಿಸ್ಕೋಣ. ನಡುವೆ ಏನದ ಸ್ವಲ್ಪ ಕೈ ಆಡ್ಸ್ಕೊತಾ ಇರಬೇಕಾಗ್ತದೆ. ನೋಡ್ರಿ, ಪಲ್ಯ ರೆಡಿ ಆಯ್ತು. ಹೆಂಗೆ ಉದುರಾಗಿ ಬಂದದ. ನೀವೇನದ 15-20 ನಿಮಿಷ ಹಿಂಗೆ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮತ್ತು ಚಪಾತಿ ಅನ್ನಕ್ಕೆ ನೀವೆಲ್ಲರೂ ಪ್ರವಾಸಕ್ಕೆ ಹೋಗ್ಬಂದು ಇದನ್ನು ಕಟ್ಕೊಂಡು ಹೋದ್ರೆ ನಿಮಗೆ 2-3 ದಿವಸ ತಡೀತದೆ. ಆರಾಮ್ ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಈಗ ನಾ ಏನದ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಇದರೆಲ್ಲ ಉದುರಾದ ಜವಾರಿ ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಳ್ಳೋದು ಭಾಳ ರುಚಿ ಇರ್ತದೆ. ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣ ಅಂತ. ಶ್ರೀರಾಮ ಸಮರ್ಥ.